ಬೆಳಗ್ಗೆ ಎದ್ದಿಲ್ಲ ಅಂದ್ರೆ ನನ್ನ ಮುಖ ಮೇಲೆ ನೀರು ಏನಾದರೂ ಮಾಡ್ಬಿಟ್ಟು ಎಬ್ಬಿಸ್ತೀನಿ. ಇವತ್ತು ಪಂಚ್ ಮಾಡ್ತೀನಿ ಓಕೆನಾ? ಜೋರ ಪಂಚ್ ಮಾಡೋದು ಬೇಡ, ಮುಖದ ಮೇಲೆ ನೀರು ಹಾಕೋದು ಬೇಡ, ಒಳ್ಳೆ ಡಿಕಾಕ್ಷನ್ ಹಾಕಿ ಕಾಫಿ ಕುಡೀರಿ ಸಾಕು. ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ನಯನ ಮಾತಾಡೋದು. ಡಿಕಾಕ್ಷನ್ ಮಾಡೋದು ಹಾಕೋಣ ಬನ್ನಿ. ಈಗ ಕಾಫಿ ಫಿಲ್ಟರ್ನಲ್ಲಿ 2 ಭಾಗ ಇರುತ್ತೆ. ಕೆಳಗಡೆ ಬಂದು ಕಾಫಿ ಡಿಕಾಕ್ಷನ್ ಕಲೆಕ್ಟ್ ಮಾಡುತ್ತೆ, ಹಾಗೆ ಮೇಲಿದ್ದು ಬಂದು ಪೌಡರ್ನ ಹಾಕಬೇಕು. ಸೊ ಇಲ್ಲಿ ನಾನು 3 ಥರ ಕಾಫಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದು ಯಾವ ಪುಡಿ ಅಂತ ನಾನು ಮುಂದಿನ ಸತಿ ಹೇಳ್ತೀನಿ. ಈಗ ಮೇಲಿನ ಭಾಗಕ್ಕೆ 3 ಸ್ಪೂನ್ ಕಾಫಿ ಪುಡಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಸ್ಟೈನರ್ ಹಾಕಿಬಿಡಿ. ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ನೀವು ಮತ್ತೆ 4 ಸ್ಪೂನ್ ಕಾಫಿ ಪುಡಿ ಹಾಕ್ಕೋಬೇಕು. ಸೊ ನಾನಿಲ್ಲಿ 4 ಸ್ಪೂನ್ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ಈ ಕಾಫಿ ಡಿಕಾಕ್ಷನಲ್ಲಿ 2 ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟ್ ಇದೆ. ಅದು ಏನಪ್ಪ ಅಂತಂದರೆ ಸಕ್ಕರೆ ಹಾಗೂ ಉಪ್ಪು. ಇವೆರಡು ಕಾಫಿ ಫ್ಲೇವರ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಕಣ್ರಿ. ರುಚಿನೂ ಬಹಳ ಅದ್ಭುತವಾಗಿರುತ್ತೆ. ನೀವು ಮಾಡಿ ನೋಡಿ ಕುಡೀರಿ, ಆಮೇಲೆ ಗೊತ್ತಾಗುತ್ತೆ. ಈಗ ಕಾಫಿ ಪುಡಿ ನಾನು ಮೇಲಿನ ಭಾಗಕ್ಕೆ ಹಾಕಿದ್ಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ಅಳತೆನಲ್ಲಿ ನಾನು 1 ಸ್ಪೂನ್ನಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ನೀವು ಉಪ್ಪೇನ ನೀವು ಇಷ್ಟು ಹಾಕೋ ಅಗತ್ಯ ಇಲ್ಲ, ಜಸ್ಟ್ 1 ಪಿಂಚ್ ತೊಗೊಂಡು ಹಾಕಿದ್ರೆ ಸಾಕು. ಎಸ್ ನೋಡಿ, 1 ಪಿಂಚ್ ಅಷ್ಟೇ. 1 ಪಿಂಚ್ ತೊಗೊಂಡು ಹಾಕ್ಕೊಂಡು ನೀವು ಈ ಗ್ಲಾಸಿನ ಅಳತೆಗೆ 2 ಗ್ಲಾಸ್ ನೀರನ್ನ ಕುದಿಸ್ಕೋಬೇಕಾಗುತ್ತೆ. ಬಿಸಿಯೆಲ್ಲ ಕುದಿಸ್ಕೊಳ್ಳೋದು, ಹೌದು. 2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳಿ. ನಾವು ಕಾಫಿ ಗ್ಲಾಸ್ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ ಪುಟಾಣಿದು, ಅದರಲ್ಲಿ 2 ಗ್ಲಾಸ್. ಅದನ್ನು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಕುದ್ಮೇಲೆ ನೀವು ಆ ಕುದಿಯೋ ನೀರನ್ನೇ ನೀವು ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ನೀರನ್ನ ಕುದ್ಮೇಲೆ ಡೈರೆಕ್ಟ್ ಆ ಕುದಿಯೋ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಇಮ್ಮಿಡಿಯೇಟು ಮುಚ್ಚಬೇಕಾಗುತ್ತೆ. ಆ ಮುಚ್ಚಳದಿಂದ ನೀವು ಮುಚ್ಕೋಬೇಕು. ಹೀಗೆ ನಾವು ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಬಿಟ್ಟ ಮೇಲೆ ಅದು ಪೌಡರ್ ಎಲ್ಲ ಅದ್ರದ್ದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು 10 ನಿಮಿಷದಲ್ಲಿ ನಿಮ್ಮ ಹಾಲನ್ನ ಕಾಯಿಸ್ಕೋಬೇಕು. ಏನು ಪ್ಯಾಕೆಟ್ ಹಾಲು ತೊಗೊಂಡಿರ್ತೀರ, ನಾನು ಕೇಳೋದಾದರೆ ನಂದಿನಿ ಆರೆಂಜ್ ಪ್ಯಾಕೆಟ್ ಗಟ್ಟಿ ಇರುತ್ತೆ ಹಾಲು, ಅದನ್ನು ನೀವು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಆರೆಂಜ್ ಪ್ಯಾಕೆಟ್ ಹಾಲನ್ನ ತೊಗೊಂಡು ಕುದಿಸ್ಕೊಳ್ಳಿ. ನೀವು ಸೆಕೆಂಡ್ ಟೈಮ್ ನೀವು ಈ ಗ್ಲಾಸ್ ಮೆಷರ್ಮೆಂಟ್ ಹಾಲನ್ನ ನೀವೇನು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಬಿಸಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಫಿ ಡಿಕಾಕ್ಷನ್ನ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ನನ್ನ 1/4 ಗ್ಲಾಸ್ ಕಾಫಿ ಡಿಕಾಕ್ಷನ್ ಸಾಕಾಗುತ್ತೆ ಹಾಲಿಗೆ. ಇನ್ನೂ ಹೆಚ್ಚಿಗೆ ಸ್ಟ್ರಾಂಗಾಗಿ ಕುಡಿಯೋರಾದರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ನೀವು ಹಾಲನ್ನು ಹಾಕ್ಕೊಳ್ಳಿ. ಅದು ನೊರೆ ಬರಬೇಕು ಕಣ್ರಿ. ಯಾವತ್ತೂ ನೆನಪಿಟ್ಕೊಳ್ಳಿ, ಕಾಫಿ ಮಾಡಬೇಕಂತಂದರೆ ನೊರೆ ಬರಬೇಕು, ಆಗಲೇ ಕಾಫಿ ತುಂಬ ರುಚಿಯಾಗೋದು. ಈಗ ಮೇಲಿಂದ ಕೆಳಗಡೆ 2 ಸತಿ ನೀವು ಹಿಂಗೆ ಹಾರಿಸ್ಬೇಕು. ನೀವು ಹೋಟೆಲ್ನೆಲ್ಲ ನೋಡಿರ್ತೀರಲ್ಲ, ಹಾಗೆಯೇ ಮೇಲಿಂದ ಕೆಳಗಡೆ ಹೀಗೆ ಹಾರಿಸ್ಬೇಕು. ಹಾರಿಸಿದಾಗ ಅದು ಮೇಲೆ ನೊರೆ ಬರುತ್ತೆ. ಸೊ ಈ ನೊರೆ ಕಾಫಿ ನೀವು ಬಾಯಿ ಇಟ್ಕೊಂಡು ಕುಡಿತಾ ಇದ್ದರೆ ಮೂತಿಯೆಲ್ಲ ನೊರೆ ಆಗುತ್ತೆ ನೋಡಿ. ಆ ಫ್ಲೇವರ್ನ ಒಂದು ಅಂತ ಸವಿತೀರಲ್ಲ, ಆ ರುಚಿನ ಅದ್ಭುತ. ಈ ಒಳ್ಳೆ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ನಿಮ್ಮ ಪೂರ್ತಿ ದಿನ ಬಹಳ ಎನರ್ಜೆಟಿಕ್ ಆಗಿರುತ್ತೆ. ಸೊ ನಿಮ್ಮ ದಿನ ಪೂರ್ತಿ ಖುಷಿಯಾಗಿರಿ, ಎಂಜಾಯ್ ಮಾಡಿ, ಒಳ್ಳೆ ಕೆಲಸಗಳನ್ನು ಮಾಡಿ. 92.7